ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ ಸಾರಿ ಕುಚ್ಚಕ್ಕೆ ನೋಡಂಬರ್ರಿ. ಅದಕ್ಕೆ ನಾನು ಡಬಲ್ ಕಲರ್ ರೇಷ್ಮೆ ದಾರ, ಒಂದು ಸಿಲ್ಕ್ ಥ್ರೆಡ್ಡು ಮತ್ತು ಒಂದು ಸೂಜಿ ಮತ್ತು ಒಂದು ಕತ್ರಿ ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ರೌಂಡ್ ಸರ್ಕಲ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಚಿಕ್ಕದಾಗಿ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು ಸ್ಮಾಲ್ ಸೈಜ್ದು. ಇದೆಲ್ಲ ತೊಗೊಂಡ್ಬಿಟ್ಟು ಯಾವ ರೀತಿ ಹಾಕೋದು ನೋಡಂಬರ್ರಿ. ಮೊದಲಿಗೆ ನಾನು ಸೂಜಿಗೆ 6 ಎಳೆ ದಾರ ಪೆಣಿಸ್ಕೊಂಡಿದ್ದೀನಿ. 6 ಎಳೆ ದಾರ ಪೆಣಿಸ್ಕೊಂಡ್ಬಿಟ್ಟು ಈಗ ಅದು ಫ್ಲವರ್ ಬೀಡ್ಸ್ ಇದೆಯಲ್ಲ ಸಣ್ಣದು, ಅದು ಒಂದು ಫ್ಲವರ್ ಬೀಡ್ಸ್ ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ಇವಾಗ ನೋಡಿ, ಫಸ್ಟ್ ರಿಂಗ್ ಬೀಡ್ ಆಗಿದ್ಮೇಲೆ ಸ್ಮಾಲ್ ಸೈಜ್ ಫ್ಲವರ್ ಬೀಡ್ ಹಾಕಿ ಪೆಣಿಸ್ಕೊಬೇಕು. ಮೊದಲಿಗೆ 2 ದಾರ ಹಾಕಿರ್ತೀವಲ್ಲ, ಅದರಲ್ಲಿ ಒಂದು ದಾರ ಮತ್ತೆ ರಿಪೀಟಾಗಿ ಹಾಕ್ಕೊಬೇಕು. ನೋಡಿ, ಈ ರೀತಿ ಬರುತ್ತೆ. ಇವಾಗ ನಾನು ತೆಳಗಿಂದ ಒಂದು ಗಂಟು ಹಾಕ್ಕೊತೀನಿ. ನೋಡಿ, ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಇವಾಗ ನಾನು ಕರೆಕ್ಟಾಗಿ ಒಂದು ಗಂಟು ಹಾಕಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಈ ರೀತಿ ಕಾಣಬೇಕಿದು. ನಾನಿವಾಗ ಮತ್ತೆ ಹಾಕ್ತಿದ್ದೀನಿ. ನೋಡಿ, ಫಸ್ಟು ಒಂದು ರಿಂಗ್ ಬೀಡು, ಅದಾದ್ಮೇಲೆ ಸ್ಮಾಲ್ ಫ್ಲವರ್ ಬೀಡ್ ಹಾಕ್ತಿದ್ದೀನಿ. ಮತ್ತೆ 1 ಇಂಚ್ ಜಾಗ ಬಿಟ್ಟು ಮತ್ತೆ ಬಟ್ಟೆಗೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ಇವಾಗ ನೋಡಿ, ಕರೆಕ್ಟಾಗಿ ಮತ್ತೆ ಗಂಟು ಹಾಕಬೇಕು. ನೋಡಿ, ಅದೇ ರೀತಿ ಸಾರಿ ತುಂಬ ಹಾಕ್ಕೊಬೇಕು ಇದೇ ಡಿಸೈನು. ನೋಡಿ, ಈ ರೀತಿ ಆಯಿತು. ಇದೇ ರೀತಿ ಸಾರಿ ತುಂಬ ಹಾಕ್ಕೊಬೇಕು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸಿಂಪಲ್ಲಾಗಿ ಇದೇ ಥರ ಸಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು 120 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲು 6 ಎಳೆ ಇತ್ತಲ್ವ ದಾರ, ಅದರಲ್ಲಿ ಮಧ್ಯದಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನ ಲಾಕ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಜರಿ ಥ್ರೆಡ್ನಿಂದ ಫಿಟ್ಟಾಗಿ ಕುಚ್ಚು ಕಟ್ಟಬೇಕು. ನೋಡಿ, ಇವಾಗ ಕರೆಕ್ಟಾಗಾಯಿತು. ಇವಾಗ ನಾನು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ನಿಂದ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ನೋಡಿ, ನಾನು ನೋಡಿ ಫಿಟ್ಟಾಗಿ ಕೈಲಿಂದು ಲಾಕ್ ಮಾಡ್ಕೊಬೋದು. ಅದೇ ರೀತಿ ಸೂಜಿಲಿಂದ ಲಾಕ್ ಮಾಡ್ಕೊಳಕ್ಕೆ ಬರ್ತದೆ. ನಿಮಗೆ ಯಾವುದು ಚೆನ್ನಾಗಿ ಬರುತ್ತೋ ಅದರಿಂದ ಮಾಡ್ಕೊಳ್ಬೇಕು. ನಾನು ಕೈಲಿಂದ ಕಟ್ಟಿ
ರಾಟಿ ಇದೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಕೈಯಲ್ಲೇ ಕಟ್ತೀನಿ. ನೋಡಿ ಸಿಂಪಲ್ಲಾಗಿ ಈ ರೀತಿ ಕಟ್ಕೊಬೇಕು. ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕಟ್ಕೊಂಡ್ರೆ. ನೋಡಿ ಇವಾಗ 1 ಇಂಚ್ ಬಿಟ್ಟು ಕಟ್ ಮಾಡ್ತೀನಿ. ನೋಡಿ ಈ ರೀತಿ ಬಂದಿದೆ. ಇದೇ ರೀತಿ ಕಂಟಿನ್ಯೂ ಹಾಕ್ಕೊಬೇಕು. ನೋಡಿ ನಾನಿವಾಗ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ಸಿಂಪಲ್ಲಾಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ಪ್ಲೀಸ್.